ಮದುವೆ ಶಾಸ್ತ್ರ ಸಂಪ್ರದಾಯಗಳಿಗೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರ್ತವೆ. ತಾಳಿ ಕಟ್ಟುವಂತಹ ವೇಳೆ ವಧು ಕಣ್ಣೀರು ಹಾಕುವ, ವರ ವಧುವಿನ ಕಾಲಿಗೆ ಬೀಳುವ, ಹೀಗೆ ವಿಶೇಷವಾಗಿರುವ ದೃಶ್ಯ ವೈರಲ್ ಆಗುತ್ತಿರುತ್ತವೆ. ಅಂತಹದ್ದೇ ಸುಂದರ ದೃಶ್ಯ ಇದೀಗ ವೈರಲ್ ಆಗಿದ್ದು, ವರ ತಾಳಿ ಕಟ್ಟುವಂತಹ ಶುಭ ವೇಳೆಯಲ್ಲಿ ವಧುವಿನ ಒಪ್ಪಿಗೆಯನ್ನು ಪಡೆದೇ ಆಕೆಗೆ ತಾಳಿ ಕಟ್ಟಿದ್ದಾನೆ. ವರನ ಈ ನಡೆ ಎಲ್ಲರ ಮನಗೆದ್ದಿದೆ. ಮಂತ್ರಘೋಷ, ಗಟ್ಟಿಮೇಳ ಮೊಳಗುತ್ತಿದ್ದಂತೆ ವರ ತಾಳಿ ಹಿಡಿದು ವಧುವಿನ ಕೊರಳಿಗೆ ಕಟ್ಟಲು ಸಿದ್ಧನಾದಾಗ, ನನಗೆ ಈ ಮದುವೆ ಬೇಡ ಎಂದು ಮದುಮಗಳು ಮದುವೆಯನ್ನೇ ನಿರಾಕರಿಸಿದ ಘಟನೆ ಇತ್ತೀಚೆಗಷ್ಟೇ ಹಾಸನದಲ್ಲಿ ನಡೆದಿತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾದ ಘಟನೆಯೊಂದು ತಮಿಳುನಾಡಿನಲ್ಲಿ ನಡೆದಿದ್ದು, ತಾಳಿ ಕಟ್ಟುವ ಶುಭ ವೇಳೆಯಲ್ಲಿ ವರ ಕೈಯಲ್ಲಿ ಮಂಗಳಸೂತ್ರವನ್ನ ಹಿಡಿದು ತಾಳಿ ಕಟ್ಲಾ ಎಂದು ವಧುವಿನ ಒಪ್ಪಿಗೆಯನ್ನು ಪಡೆದು ಆಕೆಗೆ ತಾಳಿ ಕಟ್ಟಿದ್ದಾನೆ. ಈ ಸುಂದರ ದೃಶ್ಯ ಇದೀಗ ಸಖತ್ ವೈರಲ್ ಆಗ್ತಾ ಇದ್ದು, ನೋಡುಗರು ಎಂಥ ಒಳ್ಳೆ ಸಂಸ್ಕಾರವಂತ ಹುಡುಗ ಎಂದು ವರನನ್ನ ಹಾಡಿ ಹೊಗಳಿದ್ದಾರೆ. ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ ನಡೆದ ಮದುವೆ ಕಾರ್ಯಕ್ರಮವೊಂದರ ಸುಂದರ ದೃಶ್ಯ ಇದಾಗಿದ್ದು, ಇನ್ನೇನು ತಾಳಿ ಕಟ್ಟಬೇಕು ಎನ್ನುವಷ್ಟರಲ್ಲಿ ವರ ಮಂಗಳ ಸೂತ್ರವನ್ನ ಕೈಯಲ್ಲಿ ಹಿಡಿದು ತಾಳಿ ಕಟ್ಲಾ ಎಂದು ಮದುಮಗಳ ಒಪ್ಪಿಗೆಯನ್ನ ಕೇಳಿದ್ದಾನೆ. ವಧು ಒಪ್ಪಿಗೆ ಕೊಟ್ಟ ಬಳಿಕವೇ ಆತ ತಾಳಿಯನ್ನ ಕಟ್ಟಿದ್ದು, ಈ ದೃಶ್ಯ ಭಾರಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳಲಾಗಿದ್ದು, ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಕೈಯಲ್ಲಿ ಮಂಗಳಸೂತ್ರವನ್ನ ಹಿಡಿದು ಕುಳಿತಿರುವ ವರ ವಧುವಿನ ಒಪ್ಪಿಗೆ ಕೇಳುತ್ತಿರುವಂತಹ ಅದ್ಭುತ ದೃಶ್ಯವನ್ನ ಕಾಣಬಹುದು. ವಧು ಒಪ್ಪಿಗೆ ಕೊಟ್ಟ ಬಳಿಕವೇ ವರ ತಾಳಿ ಕಟ್ಟಿದ್ದು, ಈ ಕ್ಷಣದಲ್ಲಿ ಮದುಮಗಳು ಭಾವುಕಳಾಗಿದ್ದಾಳೆ. ಜೂನ್ 20ರಂದು ಹಂಚಿಕೊಳ್ಳಲಾದ ಈ ವಿಡಿಯೋ 1 ಮಿಲಿಯನ್ ವೀಕ್ಷಣೆಯನ್ನ ಹಾಗೂ ಹಲವಾರು ಕಾಮೆಂಟ್ಗಳನ್ನ ಪಡೆದುಕೊಂಡಿದೆ. ಒಬ್ಬ ಬಳಕೆದಾರರು, ಇದು ನಮ್ಮ ಸನಾತನದ ಧರ್ಮದ ಸೊಬಗು ಎಂಬ ಕಾಮೆಂಟ್ ಬರೆದುಕೊಂಡಿದ್ದಾರೆ. ಇನ್ನೊಬ್ಬ ಬಳಕೆದಾರರು, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಹುಡುಗರು ಮದುವೆ ಅಂದ್ರೆ ಭಯ ಪಡುವಂತಿದ್ದಾರೆ, ಅದಕ್ಕಾಗಿಯೇ ಆತ ಒಪ್ಪಿಗೆಯನ್ನ ಕೇಳಿದ್ದು ಎಂದು ಹೇಳಿದ್ದಾರೆ. ಮತ್ತೊಬ್ಬ ಬಳಕೆದಾರರು, ಇದು ಕೊನೆಯ ಹಂತದ ಸುರಕ್ಷಿತ ಪರಿಶೀಲನೆ ಎಂದು ತಮಾಷೆ ಮಾಡಿದ್ದಾರೆ. ಇನ್ನೊಬ್ಬರು, ಈ ದೃಶ್ಯವನ್ನ ನನ್ನ ಹೃದಯವನ್ನ ಮುಟ್ಟಿತು ಎಂದು ಹೇಳಿದ್ದಾರೆ.